ಹೇಳ್ರಪ್ಪ. ಈಗ ನಾವು ಒಂದು ಪ್ರಶ್ನೆ ಕೇಳ್ತಾ ಇದೀನಿ. ನೀವೆಲ್ಲ ಓಕೆ ಒಪ್ಕೊಂಡಿದ್ದೀರಾ, ನಿನ್ನೆ ಮೊನ್ನೆ ಅಟ್ಯಾಕ್ ಆಗಿದ್ದಕ್ಕೆ ಯಾಕೆ ಇಡೀ ಭಾರತೀಯ ಮುಸ್ಲಿಮರು ವಿರೋಧ ವ್ಯಕ್ತಪಡಿಸಿಲ್ಲ? ಅದನ್ನ ಎಲ್ಲೂ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲೂ ಯಾಕೆ ಕೊಟ್ಟಿಲ್ಲ? ನಿಮ್ಮ ಹೈದರಾಬಾದ್ ಲೀಡರ್ ಇರ್ಬೋದು, ನೀವಿರ್ಬೋದು, ಕರ್ನಾಟಕ, ಇಡೀ ಭಾರತ ಮುಸ್ಲಿಂ ಎಲ್ಲ ಲೀಡರ್ ಹೇಳ್ತೀರಿ ನೀವು ನಾವು ಟೆರರಿಸ್ಟ್ ವಿರೋಧಿಸ್ತೀವಿ ಅಂತ ಯಾಕೆ ಒಂದು ಹೇಳಿಕೆ ಕೊಟ್ಟಿಲ್ಲ ನೀವು? ರಾತ್ರಿ 12 ಗಂಟೆಗೆ ಕಳ್ತನ ಆಗ್ಬಿಟ್ಟಿದೆ. ಅಲ್ಲಿ ಬೆಳಗ್ಗೆ ಹೊತ್ತು ಒಬ್ಬ ಆಚೆ ಬಂದ್ಬಿಟ್ಟು ನನ್ ಮಗ ಕಳ್ತನ ಮಾಡಿಲ್ಲ ಅಂತ ಹೇಳಿದ್ರೆ ಹೆಂಗಿರುತ್ತೆ? ರೋಡ್ ನಲ್ಲಿ ಕಳ್ತನ ಆಗಿದೆ, ಒಬ್ಬ ಆಚೆ ಬರ್ತಾನೆ ನನ್ ಮಗ ಕಳ್ತನ ಮಾಡಿಲ್ಲ ಅಂದ್ರೆ ನೋಡೋರು ಏನಂತ ನೀನೇನಕೋ ಓಪನ್ ಮಾಡ್ತಿದ್ಯಾ ಅವಾಗ ಅಂತ ಕೇಳ್ತಾರೆ. ಇವಾಗ ಏನಂದ್ರೆ ಬ್ಲಾಸ್ಟ್ ನಡೆದಿದೆ, ಅದ್ರ ಕಾರಣ ಗೊತ್ತಿಲ್ಲ, ಯಾರು ಮಾಡಿದ್ರು ಗೊತ್ತಿಲ್ಲ. ಸುಮ್ನೆ ನಾನು ಬಂದು ಅಲ್ಲಿ ಒಂದ್ ನಿಮಿಷ, ಯಾವಾಗ ಎಲ್ಲಿ ಬ್ಲಾಸ್ಟ್ ಆದ್ರೂ ಅಲ್ಲಿ ಮುಸ್ಲಿಮೇ ಅಂತ ಒಂದು ಗುರುತು ಮಾಡೋದು ಯಾಕೆ? ನನ್ನ ಪ್ರಶ್ನೆ ಏನಂದ್ರೆ ನಾನೇನು ಗೊತ್ತಂದ್ರೆ ತನಿಖೆ ನಡೀಲಿ. ನೀವು ಆಚೆ ಬಂದ್ಬಿಟ್ಟು ನನ್ನ ಮಗ ಅಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಂದ್ರಿ. ಬಟ್ ಉಮರ್ ಹೀಸ್ ಅ ಮುಸ್ಲಿಂ, ಆದಿಲ್ ಹೀಸ್ ಅ ಮುಸ್ಲಿಂ, ಶಹೀದ್ ಆರೋಪಿ. ಉತ್ತರ ಕೊಡ್ಲಿ ಸರ್, ಅದೇ ಪ್ರಶ್ನೆ ಅವರ ಕುಟುಂಬಗಳು ನಿನ್ನೆ ಹೇಳಿದೆ, ನಮ್ಮ ಮಕ್ಕಳು ಅಂತಹ ಒಂದು ವಾತಾವರಣದಲ್ಲಿ ಬೆಳೆದಿಲ್ಲ, ಅವರ ಅಂತ ಕೆಲಸ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಕುಟುಂಬ ಹೇಳಿದೆ. ನನ್ನ ಮೇಲೆ ಆಣೆ ಇಟ್ಟು ಎರಡನೇದು, ಆ ಕಾರು 7 ಮಂದಿಗೆ ಮಾರಾಟ ಆಗಿದೆ. ಆ 7 ಮಂದಿಯಲ್ಲಿ ಈಗ ಇರುವುದು ದೇವೇಂದ್ರ ಅಂತ ಒಬ್ಬ ಹೆಸರಿನಲ್ಲಿ ಆ ಕಾರಿದೆ. ಆಲೋಚನೆ ಮಾಡಬೇಕು. ನಾನು ಅದಕ್ಕೆ ಸಮರ್ಥನೆ ಮಾಡುವುದಲ್ಲ, ಸ್ವಲ್ಪ ಕೇಳಿಸ್ಕೊಳ್ಳಿ, ಸಮರ್ಥನೆ ಮಾಡ್ತಾ ಇರೋದಲ್ಲ. ಒಬ್ಬ ಈ ಸಲ್ಮಾನ್ ಎಂಬ ಹೆಸರಲ್ಲಿ ಫಸ್ಟ್ ಇತ್ತು, ನಂತರ 7 ಮಂದಿಗೆ ಅದು ಮಾರಾಟ ಆಗಿದೆ. ಮಾರಾಟ ಆದ ನಂತರ ಸ್ಫೋಟ ಆಗಿದೆ. ಆ ತನಿಖೆ ನಡೆಯಲಿ ಅಂತ. ತನಿಖೆ ನಡೆದು ಅವರು ಡಾಕ್ಟರ್ ಆಗಿದ್ರೆ ಅವರನ್ನು ಸಂಪೂರ್ಣ ಗಲ್ಲಿಗೇರಿಸಿ ನಾವೇ ಗಲ್ಲಿಗೇರಿಸುವಂತ ಪ್ರಯತ್ನ ಮಾಡೋಣ. ಪ್ರಥಮವಾಗಿ ನಾನು ಆ ದೆಹಲಿಯಲ್ಲಿ ನಡೆದ ಈ ಘಟನೆಯನ್ನು ಖಂಡಿಸ್ತಾ ಇದ್ದೇನೆ. ಮಾತ್ರ ಅಲ್ಲ, ನೀವು ಮತ್ತೊಂದು ವಿಷಯ ಹೇಳ್ತಾ ಇದ್ದೀರಿ. ನಮ್ಮ ಇಂಡಿಯನ್ ಮುಫ್ತಿ AP ಅಬೂಬಕರ್ ಮುಸ್ಲಿಯಾಸ್ ಆ ಘಟನೆ ಆದ ತಕ್ಷಣ ಅದಕ್ಕೆ ಪ್ರತಿಕ್ರಿಯಿಸಿದ್ದಾರೆ, ಅದರ ವಿರುದ್ಧ ಮಾತಾಡಿದ್ದಾರೆ. ಮಾತ್ರ ಅಲ್ಲ, ಎಲ್ಲರಿಗೂ ಇದರ ಬಗ್ಗೆ ನೀವು ಯಾರು ಪ್ರತಿಕ್ರಿಯೆ ಮಾಡಲಿಲ್ಲ ಅಂತ ಹೇಳಿದ್ರಿ. ಪ್ರತಿಕ್ರಿಯೆ ಮಾಡಿದ್ದೇವೆ. ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ, ನೀವು ಒಂದು ವಿಷಯ ಇದನ್ನು ತಪ್ಪು ಧಾರಣೆಗೋಸ್ಕರ ಹೇಳ್ತಾ ಇದ್ದೀರಿ. ನೀವು ಅದನ್ನು ತಪ್ಪು, ನಾರೆ ತಕ್ಬೀರ್ ಅಲ್ಲಾಹು ಅಕ್ಬರ್ ಅಂತ ನಮ್ಮ ಪ್ರತಿಯೊಂದು ಕರ್ನಾಟಕದಲ್ಲಿ ನಡೆಯುವ ಈದ್ ಮಿಲಾದ್ ಪ್ರೋಗ್ರಾಮ್ ಅಲ್ಲಿ ನಾವು ಅದನ್ನು ಹೇಳ್ತೇವೆ. ನೀವು ಅದನ್ನು ಹೇಗೆ ಪ್ರತಿಕ್ರಿಯಿಸಿದ್ರೆ ಅದೊಂದು ಯುದ್ಧಕ್ಕೆ ಹೋಗುವ ಹಂತದಲ್ಲ. ಪ್ರಶ್ನೆ ಅಲ್ಲ, ನನ್ನ ಪ್ರಶ್ನೆ ಏನಾಗಿತ್ತು, ಅದನ್ನು ನಾರೇ ತಕ್ಬೀರ್ ಅಲ್ಲಾಹು ದೊಡ್ಡವನು. ಹೌದು, ಅದನ್ನು ನೀವು ತಪ್ಪುದಾರ ಧರ್ಮದ ಹೆಸರಿನಲ್ಲಿ ಯುದ್ಧ, ಟೆರರಿಸ್ಟ್ ಇದಂತಲ್ಲಿ ನಡೆಯುವುದೇ ಇಲ್ಲ. ಇಲ್ಲಿ ನಡೆಯುವುದು ಇಂಡಿಯನ್ ಪೊಲಿಟಿಕ್ಸಿನ ಒಂದು ಭಾಗ, ಕೆಲವು ಬೇಳೆಯನ್ನು ಬೇಯಿಸಲು ನಡೆಸುವಂತ ಒಂದು ಭಾಗ ಅಂತ ನಾನು ಹೇಳ್ತೇನೆ. ನಾನು ನೇರವಾಗಿ ನಿಮಗೆ ಪ್ರಶ್ನೆ ಕೇಳ್ತೀನಿ ಸರ್. ಪ್ರತಿ ಬಾರಿ ಟೆರರಿಸ್ಟ್ ಅಟ್ಯಾಕ್ ಆದಾಗ ಭಾರತದಲ್ಲಿರ್ತಕ್ಕಂಥ ಸಭ್ಯ ಮುಸಲ್ಮಾನರಿಗೆ, ಭಾರತದ ಸೆಕ್ಯುಲರಿಸಂ ಅನ್ನ ಒಪ್ಪಿರುವ ಮುಸಲ್ಮಾನರನ್ನ ಕೂಡ ಅನುಮಾನದ ದೃಷ್ಟಿಯಲ್ಲಿ ನೋಡಿದಾಗ ಆಸ್ ಅ ಮುಸ್ಲಿಂ ಹೇಗನ್ಸತ್ತೆ ನಿಮ್ಗೆ? ಹೇಗೆ ಮುಸಲ್ಮಾನರೆಲ್ಲರೂ ಕೂಡ ಟೆರರಿಸ್ಟ್ ಅನ್ನೋ ದೃಷ್ಟಿಯಲ್ಲಿ ನೋಡಿದಾಗ ಒಬ್ಬ ಮುಸಲ್ಮಾನನಾಗಿ ನಿಮಗೇನ್ ಅನ್ಸುತ್ತೆ ಅಂತ? ಇದು ಬಾರಿ ತಪ್ಪಲ್ಲ ಮೇಡಮ್. ನಾನು ಮನುಷ್ಯನಾಗಿ ಮಾತಾಡುದು, ಅಲ್ಲಿ ಹಿಂದೂ ಮುಸ್ಲಿಂ ಆಗಿ ಮಾತಾಡುದಿಲ್ಲ. ಇದು ಬಾರಿ ತಪ್ಪಲ್ವಾ? ಇಂತಹ ಘಟನೆಗಳು ಸಾವಿರಾರು ನಡೆದಿದೆ. ಇದಕ್ಕೆ ನಾನು ಒಂದು ಹೇಳ್ತೇನೆ, ನಮ್ಮ ಭಾರತದ ಕಾನೂನು ಸುಮಾರು ವಿಷಯಗಳನ್ನು ಇವರು ಹೇಳಿದ್ರು, ಎಷ್ಟು ಕೊಳೀತಾ ಇದೆ. ಅದು ಬೇಗ ಅದಕ್ಕೆ ಒಂದು ಸತ್ಯ ಅಸತ್ಯ ಹೊರಗೆ ಬರಬೇಕಾದ್ರೆ ಅದರ ಏನು ಬೇಗ ಕೋರ್ಟ್ ಅದಕ್ಕೆ ಉತ್ತರ ಕೊಡಬೇಕು. ಇಲ್ಲದಿದ್ದರೆ ಇಂಥ ಘಟನೆಗಳು ಇನ್ನು ಅವರಿಗೆ ಗೊತ್ತಿರ್ತದೆ, ಏನೋ ಕೋರ್ಟಿಗೆ ಹೋಗ್ತೇವೆ, ಅಲ್ಲಿ ವಕೀಲರು ಹಿಡಿತಾರೆ, ಸ್ವಲ್ಪ ಜನ ಒಳಗಿರ್ತಾರೆ ಮತ್ತೆ ಹೊರಗಿರ್ತಾರೆ ಅಂತೆಲ್ಲ. ಇದಕ್ಕೆಲ್ಲ ನಮ್ಮ ಭಾರತದ ಕಾನೂನಲ್ಲಿ ಕೆಲವು ಬದಲಾವಣೆ ಆಗಲೇಬೇಕು. ರೈಟ್. ಸೇಮ್ ಪ್ರಶ್ನೆ ನಿಮಗೆ ಮ್ಯಾಮ್. ಮುಸ್ಲಿಮ್ಸ್ ಇವರು ಕಮಿಟಿಗಳು ಮತ್ತೆ ಗುಂಪುಗಳು ಏದಕ್ಕೆ ಧ್ವನಿ ಎತ್ತೋದಿಲ್ಲ ಅಂತ. ಈಗ ಡೆಲ್ಲಿ ಮತ್ತೆ ಬೆಂಗಳೂರು ಮತ್ತೆ ನಮ್ಮ ಇಡೀ ಕರ್ನಾಟಕ ಎಲ್ಲಾ ಕಡೆನೂ ಒಂದು ಸೂಫಿ ಇಸ್ಲಾಮಿಕ್ ಬೋರ್ಡ್ ಅಂತ ಒಂದು ಇದೆ. ಇವಾಗ ಅವರು ಪ್ರತಿ ಸರಿ ಧ್ವನಿ ಎತ್ತುತ್ತಾ ಇದ್ದಾರೆ. ಈಗ ಕೆಲವೊಬ್ರು ಕಣ್ಣಿಗೆ ಯಾರು ಗೊತ್ತಾಗುತ್ತೆ ಇವರು ಟೆರರಿಸ್ಟ್ ಆಕ್ಟಿವಿಟಿನಲ್ಲಿ
ಇನ್ವಾಲ್ವ್ ಆಗ್ತಾ ಇದ್ದಾರೆ ಅಥವಾ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ಗಮನಕ್ಕೆ ಬರುತ್ತೆ. ಅದನ್ನ ತಕ್ಷಣ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ. ನಿಮಗೆ ಬೇಕು ಅಂದ್ರೆ ಆನ್ ರೆಕಾರ್ಡ್ ನಮ್ ಬೆಂಗಳೂರು ಪೊಲೀಸ್ ಕಮಿಷನರ್ ಆಫೀಸ್ ಆಗ್ಲಿ ಇಲ್ಲ ಡೆಲ್ಲಿನಲ್ಲಿ ಅಮಿತ್ ಶಾ ಆಗ್ಲಿ ಎಲ್ರಿಗೂ ರಿಪೋರ್ಟ್ ಮಾಡಿದ್ದಾರೆ. ಅವರು ಈ ತರ ಇದೆ, ಕೆಲವೊಬ್ರು ಅವರ ಸಪೋರ್ಟರ್ಸ್ ಗಳು ಆಗ್ತಾ ಇದ್ದಾರೆ, ಇದನ್ನ ನೀವು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಆದ್ರೆ ಓಪನ್ ಆಗಿ ಆಚೆ ಬರ್ತಾ ಇಲ್ಲ ಅಷ್ಟೇನೆ. ಏನಂದ್ರೆ ನಾವು ನಿಂತ್ಕೊಂಡು ನಾವು ಸುಮ್ನೆ ಭಯಪಡೋದು, ಇಲ್ಲ ಹಾಗ್ ಮಾಡಿ ಹೀಗ್ ಮಾಡಿ ಅಂತ ಕಿರ್ಚಿದ್ರೆ ಬರೋದಿಲ್ಲ, ಸೈಲೆಂಟ್ ಆಗೂ ಮಾಡಬಹುದು ಅನ್ನೋದಕ್ಕೆ ಸುಫಿ ಇಸ್ಲಾಮಿಕ್ ಬೋರ್ಡ್ ಇಂದ ಕೆಲಸಗಳು ನಡೀತಾ ಇದೆ. ಅದಕ್ಕೆ ಬೇಕು ದಾಖಲೆಗಳು ಅಂದ್ರೂ ಬೇಕಾದ್ರೆ ಸಬ್ಮಿಟ್ ಮಾಡೋದಕ್ಕೆ ನಾವು ರೆಡಿ ಇದೀವಿ. ಒಂದು ವಾಟ್ಸ್ಆಪ್ ಅಲ್ಲಿ ಡಾಕ್ಟ್ರು ಇದ್ರ ಬಗ್ಗೆ ಎಲ್ಲ ಯಾರೋ ಲೇಡಿ ಡಾಕ್ಟರ್ ಇದಾರೆ, ಇದು ಬಾಂಬ್ ಬ್ಲಾಸ್ಟ್ ಆಯ್ತು, ವಾಟ್ಸ್ಆಪ್ ಅಲ್ಲಿ 1 ವೀಕ್ ಇಂದನೂ ಇವ್ರ ಬಗ್ಗೆ 1 ತಿಂಗಳಿಂದನೂ ಏನೋ ತುಂಬಾ ಮೆಸೇಜಸ್ ಗಳು ಫಾರ್ವರ್ಡ್ ಆಗಿದೆ ಅಂತ ಇದೆ. ಹೇಳೋದು ನಮ್ಮ ಗವರ್ಮೆಂಟ್ ಇಂಟೆಲಿಜೆಂಟ್ ರಿಪೋರ್ಟ್ ಏನ್ ಮಾಡ್ತಾ ಇದ್ರು ಇವರು. ನಾನ್ ಹೇಳೋದು ನಾನೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಅದೊಂದು ಸಪರೇಟ್ ಇದಿದೆ. ನನ್ನನ್ನ ನಮ್ಮ ಕರ್ನಾಟಕ ಗವರ್ಮೆಂಟ್ ನನ್ನ ಇನ್ಸ್ಟಾಗ್ರಾಮ್ ನ ಬ್ಲಾಕ್ ಮಾಡ್ತು. ಓಕೆನಾ? ನಾನು ಹೇಳೋದು ಅವ್ರು ಅಷ್ಟು ದೊಡ್ಡ ಜಾಗದಲ್ಲಿ ಒಂದು ಯೂನಿವರ್ಸಿಟಿ ಡಾಕ್ಟರ್ ಅಂತ ಹೇಳಿದ್ಮೇಲೆ ಅವ್ರು ವಾಟ್ಸಪ್ ಇದೆಲ್ಲ ಮಾಡ್ಕೊಳ್ತಾ ಇರ್ಬೇಕಾದ್ರೆ, ಮೆಸೇಜ್ ಎಕ್ಸ್ಚೇಂಜ್ ಮಾಡ್ಕೋಬೇಕಾದ್ರೆ ಇವ್ರು ಏನ್ ಮಾಡ್ತಾ ಇದ್ರು? ಆಯ್ತಾ? ಮತ್ತೇನ್ ಹೇಳ್ತಾರೆ, ಇಂಡಿಯಾ ಒಳಗ್ ಬಂದ್ರು, ಬಾರ್ಡರ್ ಅಲ್ಲಿ ಇರೋದು ನಾವೆಲ್ಲ ಟ್ಯಾಕ್ಸ್ ಕಟ್ಟೋದು ಏನ್ ಹೇಳ್ತಾರೆ, ನಾವು ಮಿಲಿಟರಿಗೆ ಹಾಕ್ತಾ ಇದೀವಿ, ನಮ್ಮ ಮೋದಿ ಅವರು ತುಂಬಾ ನಮ್ಮ ಮಿಲಿಟರಿನ ಸ್ಟ್ರಾಂಗ್ ಮಾಡಿದ್ದಾರೆ. ಒಳಗೆ ಇದ್ದವ್ರಲ್ವಾ ಮೇಡಮ್? ಅಲ್ಲ, ಒಳಗೆ ಇಲ್ದವ್ರು ಯಾರು ಇಲ್ಲ ಮೇಡಮ್. ನಾನು ಹೇಳೋದು ಉಮರು, ಶಾಹಿನ್ ಶಹೀದ್ ಇವರೆಲ್ಲ ಒಳಗೆ ಇದ್ದವರು, ದೆಹಲಿ, ಫರೀದಾಬಾದ್ ಇಲ್ಲೇ ಓದ್ದವ್ರು, ಇಲ್ಲೇನೆ ವಿದ್ಯಾಭ್ಯಾಸ ಫಂಡಿಂಗ್ ಆಗ್ತಿತ್ತು ಅನ್ಸುತ್ತೆ. ಆ ಫಂಡಿಂಗ್ ಬರ್ತಾ ಇರೋದನ್ನ ನೀವೇನ್ ಮಾಡ್ತಾ ಇದ್ರಿ? ಇಂಟೆಲಿಜೆಂಟ್ ರಿಪೋರ್ಟ್ ಇತ್ತಲ್ವಾ ನಿಮ್ಗೆ? ನೀವ್ ಇಷ್ಟು ನಮ್ ಸೆಕ್ಯೂರಿಟಿ, ನಮ್ ಇಂಡಿಯಾ ಗವರ್ಮೆಂಟ್ ಸೆಕ್ಯೂರಿಟಿ ಟೈಟ್ ಇದೆಯಲ್ಲ, ನಮ್ದು ಏನ್ ಹೇಳಿ ನಮ್ದು ಟ್ಯಾಕ್ಸ್ ಅಮೌಂಟ್ ಎಲ್ಲ ನೀವು ಅಲ್ಲಿ ಪೇ ಮಾಡ್ತಾ ಇದ್ದೀರಲ್ಲ, ಇವರೆಲ್ಲ ನಿದ್ದೆ ಮಾಡ್ತಾ ಇದ್ರಾ? ಸರಿ, ನಿಮ್ಗೆ ಆಯ್ತು, ಸರ್ಕಾರದ ವೈಫಲ್ಯವನ್ನ ಒಪ್ಕೊಳ್ಳೋಣ.